ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವು ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಹಬಕ್ಕುಕ 3ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ ನೋಡ್ತೇವೆ. ಆಹಾ, ಅಂಜೂರವು ಚಿಗುರದಿದ್ದರೂ, ದ್ರಾಕ್ಷಾಲತೆಗಳು ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲಗದ್ದೆಗಳು ಆಹಾರ ಕೊಡದೇ ಹೋದರೂ, ಒಂದು ಹಿಂಡು ಹಟ್ಟಿ ಒಳಗೆ ನಾಶವಾದರೂ, ಮಂದೆ ಕೊಟ್ಟಿಗೆ ಒಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ಕರ್ತನಲ್ಲಿ, ನನ್ನ ರಕ್ಷಕನ ದೇವರಲ್ಲಿ ಆನಂದಿಸುವೆನು. ಎಷ್ಟು ಅಮೂಲ್ಯವಾದ ಮಾತು ಪ್ರಿಯರೇ. ಇವತ್ತು ಆನಂದ ಪಡೋದು ನಾವು ಎಲ್ಲರೂ ಕೂಡ ಏನು ಮಾಡ್ತೇವೆ, ಅನೇಕವಾದಂಥ ಮೊಬೈಲ್ ಬಳಕೆಯಲ್ಲಿ ನೋಡಿಕೊಂಡು ನಗಾಡ್ತೇವೆ. ಒಬ್ಬೊಬ್ಬರೇ ಕೂತ್ಕೊಂಡು ಹುಚ್ಚರಂತೆ ನಗಾಡ್ತಾ ಇರ್ತೀರಿ. ಆದರೆ ಅದರಲ್ಲಿ ಸಂತೋಷ ಇದೆ ಅಂತೀವಿ. ಕ್ಷಣ ಮಾತ್ರ ಅಳಿದು ಹೋಗುವಂತು. ಇಲ್ಲ ಮೂವೀಸ್ ನೋಡ್ತೀರಿ, ಅದರಲ್ಲಿ ಒಂದು ಕ್ಷಣ ಎಷ್ಟು ಸಮಯವಿರುತ್ತೋ ಅಷ್ಟು ಸಮಯ ನೀವು ಆನಂದ ಪಡ್ಬೋದು. ಅನಂತರ ಅದೇ ನೋವು, ಅದೇ ಸಂಕಷ್ಟ, ಅದೇ ವ್ಯಾಧಿ, ಅದೇ ಆ ಒಂದು ದುಃಖಕ್ರಾಂತರಾಗಿ ನೀವು ಮನೆಗೆ ಹೋಗ್ತೀರಿ. ಮನೆಯಲ್ಲಿ ನೋಡಿದ್ರೆ ಅದೇ ಬಡತನ, ಅದೇ ಸಾಲ, ಅದೇ ಕಷ್ಟಗಳು. ಆದರೆ ದೇವರಲ್ಲಿ ಸಂತೋಷ ಪಡ್ರಿ. ಇವತ್ತು ನಿನ್ನ ಹತ್ರ ಏನೂ ಇಲ್ಲದೆ ಇರ್ಬೋದು, ಆದರೆ ನಿಜವಾದ ಸಂತೋಷ ಕೊಡೋರು ಕ್ರಿಸ್ತನೊಬ್ಬರೇ, ದೇವರೊಬ್ಬರೇ. ನಾವು ದೇವರಲ್ಲಿ ಯಾವಾಗಲೂ ಸಂತೋಷ ಪಡುವಾಗ ದೇವರು ನಮ್ಮನ್ನ ನೋಡಿ ಆತನ ಉಲ್ಲಾಸದಿಂದ ಇಲ್ಲದನ್ನ ಇರುವಂತೆ ಮಾಡ್ತಾರೆ. ಮದುವೆ ಮನೆಯಲ್ಲಿ ನಾವು ನೋಡುವಾಗ ಅಲ್ಲಿ ದ್ರಾಕ್ಷಾ ರಸ ಇಲ್ಲದೆ ಹೋಗಿತ್ತು, ಆದರೆ ದೇವರಲ್ಲಿ ಇರುವಂತೆ ಮಾಡಿದ್ರು. ಖಾಲಿ ಫುಲ್ಲು ಖಾಲಿಯಾಗಿತ್ತು, ಖಾಲಿಯಾಗಿ ಅಲ್ಲಿ ಗಲಿಬಿಲಿಗಳು ನಡೀತಾ ಇತ್ತು. ಆ ಸಮಯದಲ್ಲಿ ಕರ್ತನು ಆ ಒಂದು ಮನೆಯಲ್ಲಿ, ಮದುವೆ ವಿವಾಹದ ಮನೆಯಲ್ಲಿ ಹೋದಾಗ, ಆ ಕಾನಾ ಊರಲ್ಲಿ ಒಂದು ದೊಡ್ಡ ಅದ್ಭುತವಾದಂಥ ಕಾರ್ಯ ಕರ್ತನು ಮಾಡಿದ್ರು ಪ್ರಿಯರೇ. ಅಲ್ಲಿ ದ್ರಾಕ್ಷಾಲತೆ ಆ ಒಂದು ರಸ ಇಲ್ಲ, ಖಾಲಿಯಾಗಿದೆ. ನೀರನ್ನು ತುಂಬಿಸಿದ್ರು. ಆತನು ಪ್ರಾರ್ಥಿಸಿದ್ರು, ಅದನ್ನು ತೆಗೆದುಕೊಂಡು ಹೋಗ್ಕೊಡ್ರಿ. ಬಹಳ ರುಚಿಕರವಾಗಿ ಒಂದು ದ್ರಾಕ್ಷಾರಸವನ್ನ ಮಾಡಿಕೊಟ್ರು ಕರ್ತನು. ದೇವ್ರು ಹೇಳ್ತಾರೆ, ಇಲ್ಲದನ್ನ ಇರುವಂತೆ ಮಾಡೋ ದೇವ್ರು ನಾನು. ಅಬ್ರಹಾಮನ ಹತ್ರ ಏನೂ ಇಲ್ಲದೆ ದೇವರಿಂದೆ ಬಂದ, ಎಲ್ಲ ಆಶೀರ್ವಾದವನ್ನು ಪಡ್ಕೊಂಡ. ಹಾಗೆ ಇವತ್ತು ನೀವೇನೂ ಇಲ್ಲದ ಪರಿಸ್ಥಿತಿಯಲ್ಲಿ ಚಿಂತೆ ಮಾಡ್ಕೊಂಡು ಕೂಗ್ತಾ ಇರ್ತೀರಿ. ಅನೇಕ ಬಾರಿ ನಾನು ಪ್ರಾರ್ಥಿಸ್ತಾ ಇರುವಂಥ, ನನ್ನ ಅನೇಕ ಸೇವೆಗಳಲ್ಲಿ ಹೋರಾಟದಲ್ಲಿರ್ತೇನೆ. ಅನೇಕವಾದಂಥ ಆರ್ಥಿಕ ಪರಿಸ್ಥಿತಿಯಲ್ಲೂ ಏನೆಲ್ಲ ಸಮಸ್ಯೆಗಳು, ನನಗೂ ಕೂಡ ಹೋರಾಟಗಳು ಬರುತ್ತೆ. ಶೋಧನೆ ಬಂದಾಗ ನಾನು ಚಿಂತೆ ಮಾಡದೆ ದೇವರ ಪಾದ ಹಿಡಿತೇನೆ. ಆಳವಾಗಿ ಕರ್ತನಲ್ಲಿ ನಾನು ಮೊರೆ ಇಡ್ತೇನೆ. ದೇವರಿಗೆ ಒಬ್ಬ ನಮ್ಮ ಸ್ನೇಹಿತರ ಹತ್ರ ನಾವು ಮಾತಾಡೋ ಪ್ರಕಾರ ನಾನು ಎಲ್ಲವನ್ನ ಮನಸಾರ ಬಿಚ್ಚಿ ದೇವರ ಹತ್ರ ಹೇಳ್ತೇನೆ. ಕರ್ತನು ಕ್ಷಣ ಮಾತ್ರದಲ್ಲಿ ಅದನ್ನು ಮಂಜಿನಂತೆ ಪರಿಹರಿಸ್ತಾರೆ, ಇಲ್ಲದನ್ನು ಇರುವಂತೆ ಮಾಡ್ತಾರೆ. ನಮ್ಮ ದೇವರು ಇದ್ದಾರೆ, ಜೀವಿಸ್ತಾ ಇದ್ದಾರೆ. ನೀವೇನು ಕೇಳ್ಕೊಂಡ್ರು ಕೊಡಕ್ಕಾತನು ಶಕ್ತರಾಗಿದ್ದಾರೆ. ನಿಮ್ಮ ಹತ್ರ ಏನೂ ಇಲ್ಲ ನೋಡಿ, ಹಟ್ಟಿಯಲ್ಲಿ ಹಿಂಡು ಇಲ್ಲ. ಈ ಒಂದು ಅಮೂಲ್ಯವಾದ ಮಾತು ಪ್ರಿಯರೇ. ಇದು ನಾವು ನೋಡಿದ್ದೀವಿ. ಅಂಜೂರವು ಚಿಗುರದೇ ಹೋದ್ರು, ದ್ರಾಕ್ಷಾಲತೆ ಹಣ್ಣು ಸಿಕ್ಕದೇ ಇದ್ರು, ಎಣ್ಣೆ ಮರದಲ್ಲಿ ಉತ್ಪತ್ತಿ ಶೂನ್ಯವಾಗಿದ್ರು. ಆದರೆ ಆ ಭಕ್ತ ಕರ್ತನಲ್ಲೇ ಸಂತೋಷ ಪಡೋಣ. ನೀವು ದೇವರಲ್ಲೇ ಸಂತೋಷ ಪಡ್ರಿ, ಒಂದು ದೊಡ್ಡ ಪ್ರತಿಫಲ ಅದಕ್ಕೆ ದೇವರು ಸೇರಿಸಿ ಕೊಡ್ತಾರೆ. ಇಲ್ಲ ಎಲ್ಲೆಲ್ಲಿ ನೋಡಿದ್ರು ನೀ ಖಾಲಿಯಾಗಿದೆಯಾ, ಖಾಲಿಯಾಗಿ ಬರ್ತಾ ಇದೆಯಾ, ಏಸಪ್ಪ ನಿನಗೆ ತುಂಬಿ ಹೊರಸೂಸುವಂತೆ ನಿಮಗೆ ಅನುಗ್ರಹಿಸ್ತಿದ್ದಾರೆ. ಪರಿಶುದ್ಧ ಆತ್ಮ ದೇವರು ನಿಮ್ಮ ಸಮೃದ್ಧಿಯಾದ ವೃಷ್ಟಿಯನ್ನು ನಿಮ್ಮ ಮೇಲೆ ಸುರಿಸ್ತಾ ಇದ್ದಾರೆ. ನಿಮ್ಮ ಕುಟುಂಬದ ಮೇಲೆ, ನೀವು ಹೊಲಗದ್ದೆಗಳಲ್ಲಿ ಸಮೃದ್ಧಿ ವೃಷ್ಟಿ ಕರ್ತನ ಇವತ್ತು ಕೊಡ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳೋಣ ಪ್ರಿಯರೇ. ಪ್ರೀತಿಯುಳ್ಳ ತಂದೆ ಆ ದೇವರೇ, ನಾವು ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ದೇವನೇ, ಅವರು ಏನೂ ಇಲ್ಲ ಅಂತ ಅಂಗಲಾಸ್ತಿದ್ದಾರಪ್ಪ. ಎಲ್ಲವೂ ಬರಿದಾಗಿದೆ, ನಾನು ಎಲ್ಲಿ ಕಾರ್ಯಕ್ಕೆ ಕೈ ಹಚ್ಚಿದ್ರು ಅದು ಶೂನ್ಯವಾಗಿದೆ, ಏನು ಸಿಗ್ತಾ ಇಲ್ಲ ಎಂಬುದಾಗಿ ನೀವು ಹೇಳ್ತಾ ಇದ್ದಾರಪ್ಪ. ಆ ಭಾರದಲ್ಲಿ ಲಾಸ್ ಎಂಬುದಾಗಿ ಹೇಳ್ತಾ ಇದ್ದಾರಪ್ಪ. ಮನೆಯಲ್ಲಿ ಕೊರತೆ ಇದೆ ಎಂಬುದಾಗಿ ಅಂಗಲಾಸ್ತಿದ್ದಾರಪ್ಪ. ಯಾವ ಪೈರುಗಳು ಇಲ್ಲ ಎಂಬುದಾಗಿ ಹೇಳ್ತಿದ್ದಾರೆ ಸ್ವಾಮಿ. ನಿನ್ನ ಮಕ್ಕಳು ಶೂನ್ಯವಾಗಿದ್ದಾರೋ, ಇದೇ ಕರ್ತನೆ ಇಲ್ಲದನ್ನ ಇರುವಂತೆ ನೀನು ಮಾಡೋ ದೇವರು. ಈ ದಿನ ಅವ್ರಿಗೆ ಸಮೃದ್ಧಿ ವೃಷ್ಟಿ ಸುರಿಸಲ್ಪಡಲಿ ರಾಜ. ಎಲ್ಲದನ್ನ ಇರುವಂತೆ ಮಾಡೋ ಕರ್ತನೆ, ಆಶೀರ್ವಾದ ತುಂಬಿಸು ಸ್ವಾಮಿ. ಅವರು ಯಾವಾಗಲೂ ನಿನ್ನಲ್ಲಿ ಸಂತೋಷವುಳ್ಳವರಾಗಲಿ. ಕರ್ತನೆ, ನಿನ್ನನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಮಹಿಮೆ ಪಡಿಸುತ್ತಾ ಅವರ ಗುಡಾರ ಒಂದು ಸ್ವಾಮಿ ಸುಂದರವಾದ ಅಮೂಲ್ಯವಾದ ಒಂದು ಸ್ವರ್ಗದಂತೆ ರಾಜ, ಪರಲೋಕ ಒಂದು ಪರಿಶುದ್ಧವಾದ ನಿನ್ನ ಆಲಯವಾಗಿ ಅದು ಮಾರ್ಪಡಲಿ. ಅವರ ಕುಟುಂಬಗಳನ್ನು ಆಶೀರ್ವದಿಸು ದೇವನೇ, ಆಶೀರ್ವದಿಸು ತಂದೆ.
ಈಗಲೇ ನಿನ್ನ ಆಶೀರ್ವಾದ ಅವರ ಮೇಲೆ ಇಳಿಯುತ್ತಾ ಇರೋದು ಸ್ತೋತ್ರಮಪ್ಪ. ಅದು ಇಲ್ಲದನ್ನ ಇರುವಂತೆ ನೀನು ಮಾಡ್ತಾ ಇದ್ದೀಯ ಸ್ತೋತ್ರಮಪ್ಪ. ಥ್ಯಾಂಕ್ ಯು ಹೆವೆನ್ಲಿ ಫಾದರ್. ಮುಂದನೆ ಕರ್ತನೆ, ಈ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ನಿನಗೇ ಮಹಿಮೆ ಸಲ್ಲಿಸ್ತೇವೆ. ಜೀವವುಳ್ಳ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.